पति ब्रह्मचारी ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ? ಬಟ್ಟೆ ಒಣಗಾಕಕ್ ಬಂದಿದ್ದೆ, ಕಾಲ್ ಜಾರ್ತು. ಒಣಗ ಹಾಕಿದ್ರ ಬಟ್ಟೆನ? ಮತ್ತೆ ಇಲ್ಲೇನ್ ಮುಖ ನೋಡ್ತಾ ಇದ್ದೀರಾ? ಹೋಗಿ ಬಟ್ಟೆ ಒಣಗಾಕಿ. गजब है कहानी, गजब है फसाना है रिश्ता कैसा किसी ने न जाना. अलग है मिजाज एक दूजे से बिल्कुल, पर चल रहा कारवां ये कारवां. ಏನ್ ಮಾಡ್ತಾ ಇದ್ಯಾ? ಯಾರು ನೀವೆಲ್ಲ? ಒಳಗಡೆ ಹೇಗ್ ಬಂದ್ರಿ? ಕೊಡು, ನನ್ ದುಡ್ಡು ಕೊಡು. ನಿನ್ ಮಗ ನನ್ನ ಹತ್ರ ದುಡ್ಡು ತಗೊಂಡಿದ್ದ. ನಮ್ಮ ಮೈದಾ ಏನಾದ್ರೂ ಪಂದ್ಯದಲ್ಲಿ ಸೋತೋದ್ರೆ ಆ ಮಹಾರಾಣಿ ಇಲ್ಲೇ ಮನೇಲಿ ಇರ್ತಾಳೆ. ಪ್ರತಿ ತಿಂಗಳು ಇದೇ ತರ ದುಡ್ಡು ಸಿಗ್ತಾ ಇರುತ್ತೆ. ಬೋನಸ್ ಕೂಡ ಏನ್ ಐಡಿಯಾ ಮಾಡ್ಬಿಟ್ರು ಪೂರಣ್ಣ ಅವರು. ಮೈದಾ ಆಚೆ ಹೋಗದೆ ಇದ್ರೇನಂತೆ ರೌಡಿಗಳನ್ನ ಮನೆಗೆ ಕರೆಸ್ಬಿಟ್ಟಿದ್ದಾರೆ. ನನ್ ಪತಿ ಪರಮೇಶ್ವರ ಅಂತೂ ಆ ದುಡ್ಡು ಕೈ ತಪ್ಪ ಹೋಗೋದನ್ನ ಬಚಾವ್ ಮಾಡ್ಬಿಟ್ರು. ಪ್ರಿಯಾ, ಮೊದ್ಲು ಮಾಡಿ ಮೇಲೆ ಹೋಗು. ಹುಷಾರು, ಸೂರಜಿಲ್ಲಿ ಬರ್ದೇ ಇರೋ ಹಾಗೆ ನೋಡ್ಕೊ. ಹೋಗು. 48 ಗಂಟೆ ಆಗೋ ಮೊದ್ಲು ಸೂರಜ್ ಯಾರ ಮೇಲೂ ಕೈ ಮಾಡಬಾರ್ದು. ಅಣ್ಣ, ನಾವ್ ನಿಮ್ದು ಒಂದು ರೂಪಾಯಿನೂ ತೀರಿಸ್ತೀವಿ. ಅಲ್ಲಿ ತನಕ ಈ ಕಿವಿದ್ ಒಡವೆನಾ? ನನಗೀ ಒಡವೆ ಎಲ್ಲ ಬೇಡ, ಪೂರ್ತಿ ಹಣ ಬೇಕು. ದುಡ್ಡು ವಾಪಸ್ ಕೊಡಕ್ಕೆ ಒಂದ್ ಟೈಮ್ ಅಂತ ಇರುತ್ತೆ ಅಲ್ವಾ? ನೀವ್ ಹೇಗ್ ಸಡನ್ ಆಗಿ ಮನೆಗ್ ಬರ್ತೀರಾ? ಕಾಯಕ್ಕೆಲ್ಲ ಆಗಲ್ಲ. ನನ್ಗೆ ನನ್ ದುಡ್ಡು ಈಗ್ಲೇ ಬೇಕಾಗಿದೆ. ಇಲ್ಲ ಅಂದ್ರೆ ನನ್ ದುಡ್ಡು ಹೆಂಗ್ ವಸೂಲಿ ಮಾಡ್ಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ. ಒಂದ್ ನಿಮಿಷ, ಏನೇ ಮಾತಾಡೋದಿದ್ರು ಸಮಾಧಾನದಿಂದ ಮಾತಾಡು. ಕೂತ್ಕೊಂಡು ಈ ತರ ಗೂಂಡಾಗಿರಿ ಮಾಡ್ಬೇಡ, ಅರ್ಥ ಆಯ್ತಾ? ಕೆಳಗಡೆ ಆ ವಸೂಲಿ ಅವ್ರು ಬಂದಿದ್ದಾರೆ. ಅಮ್ಮ ಚಿಕ್ಕಪ್ಪನ ಜೊತೆ ಜಗಳ ಆಡ್ತಿದ್ದಾರೆ. ಅಣ್ಣ ಕೆಳಗೇನಾದ್ರೂ ಹೋದ್ರೆ ಪಕ್ಕ ಹೊಡೆದಾಟ ಆಗತ್ತೆ. ನೀನ್ ಇಲ್ಲೇ ಇರು, ಸೂರಜ್ಗೆ ಕೆಳಗ್ ಬರೋದಕ್ ಬಿಡ್ಬೇಡ, ಗೊತ್ತಾಯ್ತಾ? ಸಾಕು, ಜಾಸ್ತಿ ಆಯ್ತು. ಹೋಗೋ, ಮನೆಯಿಂದ ಆಚೆ ಹೋಗೋ. ನನ್ ದುಡ್ಡು ತಗೊಂಡ್ ನಂಗೆ ಹೊರಗಡೆ ಹೋಗು ಅಂತಿದ್ಯಾ? ನಿನ್ನ ಚಿಕ್ಕಪ್ಪ, ಈಶಾ ಅವ್ರ ಕಾಲ್ಗೆ ಜೆ ನಾನು ಕೊಡ್ತೀನಿ. ಅಣ್ಣ, ನೀವು ಕೆಳಗಡೆ ಹೋಗ್ಬೇಡಿ ಪ್ಲೀಸ್. ಯಾಕೆ? ನಿನಗೆ ಎಷ್ಟೋ ಧೈರ್ಯ ನನ್ನ ತಂದೆ ಮೇಲೆ ಕೈ ಮಾಡೋದಕ್ಕೆ. ಕೈ ಮಾಡ್ತೀಯ? ದುಡ್ಡಿಸ್ಕೊಳ್ಳೋದಕ್ ಬಂದ್ರಿ ಅಲ್ವಾ? ದುಡ್ಡು ಕೊಡ್ಬೇಕಾದ್ರೆ ಅಗ್ರಿಮೆಂಟ್ ಆಗೇ ಇರತ್ತೆ, ಸೈನ್ ಅಂತೂ ತಗೊಂಡಿರ್ತೀರಾ ಅಲ್ವಾ? ಆ ಅಗ್ರಿಮೆಂಟ್ ಅಲ್ಲಿ ಎಲ್ಲಿದೆ? IPC ಸೆಕ್ಷನ್ 323 ಪ್ರಕಾರ ಯಾವ ಸಾಕ್ಷಿ ಇಲ್ದೆ, ಯಾವ ರಿಟರ್ನ್ ಪ್ರೂಫ್ ಇಲ್ದೆ ಒಬ್ರು ಮನೇಲಿ ಬಲವಂತವಾಗಿ ಒಳಗ್ ನುಗ್ಗಿ ಅವ್ರಿಗೆ ಧಮಕಿ ಹಾಕಿ ಅವ್ರ ಮೇಲೆ ಕೈ ಎತ್ತಿದ್ರೆ ಯಾವ ಶಿಕ್ಷೆ ಆಗುತ್ತೆ ಅಂತ ಗೊತ್ತಾ? ಸೀದಾ ಜೈಲಿಗೆ ಹೋಗ್ತೀರಾ ನೀವಿಬ್ರು.
ನಾನು ಈಗ್ಲೇ ಪೊಲೀಸಿಗೆ ಫೋನ್ ಮಾಡಿ ನಿಮ್ಮಿಬ್ರನ್ನ ಒಳಗ್ ಹಾಕಿಸ್ತೀನಿ. ಇವಾಗ ನೀವ್ ಮಾಡಿರೋದಕ್ಕೆ ಅದ್ರ ಬದಲಾಗಿ ಮಾನಹಾನಿ ಮೊಕದ್ದಮೆ ಕೂಡ ಹಾಕ್ತೀನಿ. ಸೀದಾ ಜೈಲಿಗೆ ಹೋಗ್ಬೇಕಾಗತ್ ನೀವು. ಬೇಡ ಬೇಡ, ನನ್ನ ಕ್ಷಮಿಸ್ಬಿಡಿ. ಕೈ ಮುಗಿದು ಕೇಳ್ತಾ ಇದ್ದೀನಿ, ನಂಗೆ ಬಡ್ಡಿ ಎಲ್ಲ ಬೇಡ. ನಂಗೆ ನನ್ನ ಅಸಲು ಕೊಟ್ರೆ ನಂಗೆ ಅಷ್ಟೇ ಸಾಕು. ಯಾವ ಟೈಮ್ ಕೊಟ್ಟಿದ್ದೀರೋ ಆ ಟೈಮ್ ಒಳಗೆ ದುಡ್ಡು ಸಿಗತ್ತೆ. ಇನ್ನೊಂದ್ಸಲ ಈ ತರ ಬಂದು ಗಲಾಟೆ ಮಾಡಬೇಡಿ. ಮತ್ತೆ ದುಡ್ಡು ಯಾರು ತಗೊಂಡಿದ್ದು? ಇವ್ರ ಮಗ ಪೂರನ್. ಎಲ್ಲ ಹಾಳಾಯ್ತು. ಮೈದಾ ಇನ್ನೇನ್ ಕೈ ಎತ್ತದ್ರಲ್ಲೇ ಇದ್ದ, ಅಷ್ಟ್ರಲ್ಲಿ ನಮ್ಗೆ ಗುಡ್ ಗೊತ್ತಾಗೋಯ್ತು. ಶಬಾಷ್ ಮಗಳೇ, ನೀನು ನಿನ್ನ ಜಾಣತನದಿಂದ ಈ ಸಮಸ್ಯೆನ ಬಗೆಹರಿಸ್ಬಿಟ್ಟೆ. ಶಬಾಷ್. ಅಪ್ಪ ಮಗ ಇಬ್ರು ಮರ್ಯಾದೆನೋ ಕಾಪಾಡ್ಬಿಟ್ಟೆ ನೀನು. ಒಳ್ಳೇದಾಗ್ಲಿ. ನಿಮ್ದು ಗೆಜ್ಜೆ. ಕೋಪದ ಬದಲಾಗಿ ಬುದ್ಧಿ ಉಪಯೋಗಿಸಿ ಶಾಂತಿಯಿಂದ ಎಲ್ಲಾನು ಹ್ಯಾಂಡಲ್ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡು, ಇಟ್ ವರ್ಕ್ಸ್. ಥ್ಯಾಂಕ್ ಯು. ನಿಮ್ಮ ಬಿಟ್ಟಿ ಅಡ್ವೈಸ್ಗೋಸ್ಕರ ಅಲ್ಲ, ನನ್ನ ತಡೆದಿದ್ದಕ್ಕೋಸ್ಕರ. ಇನ್ನು ಕೆಲವು ಗಂಟೆಗಳಷ್ಟೇ, ಆಮೇಲೆ ಒಂದು ಕ್ಷಣನೂ ಇರೋದಕ್ಕೆ ಬಿಡಲ್ಲ. ಗೊತ್ತಿದೆ. ಅದಕ್ಕೆ ಎಷ್ಟು ಡೆಲಿಕೇಟ್ ಅಲ್ವಾ. ಆದ್ರೆ ನೆಸೆಸರಿ ಬಂದಾಗ ಕಾಳಿನೂ ಆಗ್ತಾರೆ. ಎಷ್ಟು ಕಲಿಬೋದಲ್ವಾ ಇವರಿಂದ. ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ತಲೆಹರಟೆ, ಎಲ್ಲಿ ನಿನ್ ಸೆರ್ಗ್ ಹಿಂದೆ ಬಚ್ಚಿಟ್ಕೊಳ್ಳೋ ಆ ತಲೆಹರಟೆ. ಕರಿ ಅವನನ್ನ. ಅವನ್ ಲೋನ್ ತಗೊಂಡಿರತ್ತಾನೆ, ಅವನೇ ತಿರ್ಸ್ಲಿ. ಹಾ ಅಮ್ಮ, ನಾನು ಹೇಳ್ತೀನಿ ಅವ್ರಿಗೆ. ನನ್ನ ಕೆಲ್ಸಕ್ಕೆ ಲೇಟ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಅಣ್ಣ, ಯಾವುದೋ ಪಾರ್ಸಲ್ ಬಂದಿದೆ. ಹಾಂ ಸರಿ ಕೊಡು, ನಾನು ನೋಡ್ತೀನಿ. ಏನದು? ಗೊತ್ತಿಲ್ಲ. ಇವಾಗ ಇದನ್ನ ಹಾಕೋ ಸೂರಜ್, ಯಾಕಂದ್ರೆ ಇವಾಗ ನಿನ್ ಗಂಡ್ಸಲ್ಲ. ಓ ಗಾಡ್, ಈಗ ನಾನು ಕೂಡ ಇವನ್ನ ತಡೆಯೋಕ್ಕಾಗಲ್ಲ. ಮೊದಲೇ ಇಷ್ಟೆಲ್ಲ ಕೋಪದಲ್ಲಿದ್ದಾನೆ. ದೇವರು ಸ್ವಲ್ಪ ನನ್ನ ಕಡೆ ಇದ್ದಾನೆ. ಇನ್ನೂ ಕೂಡ ಹೊಡೆದಾಟ ಆಗೋ ಸೂಚನೆ ಇದೆ. थोड़ी फुर्सत भी मेरी जहाँ कभी बाहों को दीजिए आज की रात आँखों ಡ್ಯಾನ್ಸರು. ಸೂರಜ್, 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 ಏನು ಮಾಡಬೇಡ.
ತನ್ನ ಸೊಸೆ ಕಾರಣದಿಂದಾಗಿ ಸೂರಜ್ ಎಷ್ಟೋ ದಿನಗಳಾದ್ಮೇಲೆ ಕೋಪ ಮಾಡ್ಕೊಳ್ತಾ ಇರೋದನ್ನ, ಯಾರ ಜೊತೆಲೂ ಹೊಡೆದಾಡದೇ ಇರೋದನ್ನ ನೋಡ್ತಾ ಇದ್ದೆ. ಒಂದ್ ವೇಳೆ ಸೂರಜ್ ಇವಾಗ ಗಲಾಟೆ ಮಾಡದೇ ಇದ್ರೆ ಆಗ ಈಶಾ ಈ ಮನೆ ಬಿಟ್ಟು ಹೊರಟೋಗ್ಬೇಕಾಗುತ್ತೆ. ನನ್ನ ಎಷ್ಟು ದ್ವೇಷಿಸ್ತಾನೆ ಸೂರಜ್. ನನ್ನ ಮನೆಯಿಂದ ಕಳಿಸೋದಕ್ಕೋಸ್ಕರ ಅವನು ತನಗೆ ಅವಮಾನ ಆದರೂ ಸಹಿಸ್ಕೋತಿದ್ದಾನೆ. ಇದು ನಿಮ್ಗಿಷ್ಟ ಅಲ್ವಾ? ನನ್ನ ಮೇಲೆ ಎಫರ್ಟ್ಸ್ ಹಾಕೋ ಯಾವ ಅವಶ್ಯಕತೆನೂ ಬೇಡ. ನನ್ನಂಥ ವೀಕ್ ಪರ್ಸನ್ ಮತ್ತೆ ಹೇಳಿ ಈ ವೀಲ್ ಚೇರ್ನ ಡಿಸರ್ವ್ ಮಾಡೋದು. ಯಾಕೆ ಹಿಂಗೆ ಹೇಳ್ತಿದ್ದೀರಾ? ನನ್ನನ್ನು ನಂಬಿ ನೀವು ನಿಜವಾಗ್ಲೂ ನಿಮ್ಮ ಕಾಲ ಮೇಲೆ ನಿಂತ್ಕೋತೀರಾ? ಇಲ್ಲ, ಆ್ಯಕ್ಚುಲಿ ನಾನು ಯೂಸ್ಲೆಸ್ ಅಲ್ಲ, ನಾನೊಬ್ಬ ಲೂಸರು. ಅದಕ್ಕೆ ಅವತ್ತು ನಾನು ನನ್ನ ಫ್ರೆಂಡ್ನೂ ಕಾಪಾಡಲಿಲ್ಲ. ಆರಾಮಾಗಿ ಹೋಗು. ಡೋಂಟ್ ವರಿ, ಏನೂ ಆಗಲ್ಲ. ಆರೋ ಡ್ರೈವ್ ಸ್ಲೋಲಿ ಪ್ಲೀಸ್, ನಂಗೆ ಸಖತ್ ಭಯ ಆಗ್ತಿದೆ. ಆರೋ ನನ್ನ ಬೇಜವಾಬ್ದಾರಿ, ನನ್ನ ತಪ್ಪಿಂದ ಅವಳನ್ನ ಕಳ್ಕೊಂಡ್ಬಿಟ್ಟೆ. ಮತ್ತೆ ಅವತ್ತಿಂದ ನಾನು ಈ ವೀಲ್ ಚೇರ್ ಮೇಲೆ ಬಿದ್ದಿದ್ದೀನಿ. ಈಗಂತೂ ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ನಾನೇನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅಂತ. ಪ್ಲೀಸ್ ಆಗಿರೋದನ್ನೆಲ್ಲ ಮರ್ತು ಬಿಡಿ. ಮರೆಯೋಕ್ಕಾಗಲ್ಲ. ನಂಗೆ ಸರಿಯಾಗೋದು ಇಷ್ಟ ಇಲ್ಲ. ನಾನು ಸರಿಯಾದ್ರೂ ಯಾರಿಗೋಸ್ಕರ ಆಗಲಿ? ನಂಗೋಸ್ಕರ. ನಾನ್ ನಿಮ್ ಕೇರ್ ಟೇಕರು. ನೀವ್ ಯಾವತ್ ನಿಮ್ ಕಾಲ್ ಮೇಲೆ ನಿಂತ್ಕೋತಿರೋ ಅವತ್ ನನ್ನ ಜೀವನ ಸಾರ್ಥಕ ಅನ್ಸುತ್ತೆ. ಇದು ಯಾವಾಗ ಆಗುತ್ತೋ ನಾನು ನಿಮ್ಗೆ ಹೇಳಕ್ಕಾಗಲ್ಲ ನಂಗೆ ಎಷ್ಟು ಖುಷಿ ಆಗತ್ತೆ ಅಂತ. ನನ್ನ ಕಂಡೀಷನ್ ಪೂರ್ತಿ ಆಗೋದಕ್ಕೆ 2 ವಾರ ಬಾಕಿ ಇದೆ. ಅದಾದಮೇಲೆ ನಾನು ಈ ಫ್ಯಾಮಿಲಿ ಮತ್ತು ಸೂರಜ್ ಜೀವನದಿಂದ ಹೊರಟೋಗ್ಬೇಕು. गजब है कहानी, गजब है फसाना, रिश्ता ये कैसा किसी ने न जाना। अलग है मिजाज एक दूजे पर चल रहा कारवां, ಇನ್ನು 2 ದಿನ ನೀನು ಗೂಂಡಾಗಿರಿ ಮಾಡಬಾರ್ದು. ಆಗ ನಾನು ಮಾತು ಕೊಡ್ತೀನಿ, 48 ಗಂಟೆ ಆದಮೇಲೆ ನೀನು ನನ್ನ ಮುಖ ಕೂಡ ನೋಡೋ ಅವಶ್ಯಕತೆ ಇಲ್ಲ. ಇನ್ನು 2 ಗಂಟೆಗಳಷ್ಟೇ. ಅದಾದ್ಮೇಲೆ ಇಶಾ ಅವರು ಅವ್ರ ಮನೆಗೆ ಹೊರಟೋಗ್ತಾರೆ. ಅದಾದ್ಮೇಲೆ ಈ ಯಾವ ಸಮಸ್ಯೆಗಳು ಇರೋದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ಈಶಾ ನನ್ನ ಸೂರಜ್ ಲೈಫಿಂದ ಶಾಶ್ವತವಾಗಿ ಹೊಟ್ಟೆ ಹೋಗ್ತಾಳೆ. ಸೂರಜ್ಗೆ ಇಷ್ಟ ಆಗೋದನ್ನ ಎಲ್ಲಾನು ಖರೀದಿ ಮಾಡ್ಬಿಡ್ತೀನಿ. ಏನೇನು ಇಷ್ಟ ಅವನ್ಗೆ? ಹಾ, ಒಂದ್ ಹೊಸ ಶರ್ಟು, ಬ್ಲೂ ಕಲರ್ ಹೂವ, ದೂದ್ ಬೇಡ, ಮತ್ತೆ ಇನ್ನೇನ್ ಇಷ್ಟ ಅವನ್ಗೆ? ಹಾ, ವಾಚ್. ಹಾ,
ಇದೆ. ಏನಾದ್ರೂ ಮೈದಾ ಮಾಡಿರೋ ಚಾಲೆಂಜ್ನ ಸೋಲ್ದೇ ಇದ್ರೆ ಇನ್ನು 1 ಗಂಟೆಲಿ ಎಲ್ಲ ಮುಗ್ದೋಗುತ್ತೆ. ನನ್ನ ಸಂಪಾದನೆನೂ ಸಿಗಲ್ಲ. ಉಡುಪಿ ಕೃಷ್ಣ, ನಾನ್ ಸೋತೆ. 2 ದಿನದಲ್ಲಿ ಮೋನಿಕಾಗೆ ಅವಳ ಮೇಲೆ ಇಷ್ಟೊಂದು ಪ್ರೀತಿ ಹೇಗ್ ಬರೋಕ್ ಸಾಧ್ಯ? ಈ ತರ ಬಿಕ್ಕಳಿಸಿ ಅಳ್ತಾನೆ ಇದ್ದಾಳಲ್ಲ. ಈಶಾ ಅದಕ್ಕೆ ಮನೆಗೆ ವಾಪಸ್ ಹೋದ್ರೆ ಆರವಕ್ಕೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಮೇ ಬಿ ಅದಕ್ಕೆ ಅವನಿಗೆ ತುಂಬ ಹೋಪ್ ಕೊಡ್ಬೋದು. ಯಾಕೆ ನಾನು ಕೊಡೋಕ್ಕಾಗಿಲ್ವೋ ಅವನಿಗೆ? ಸೂರಜ್ ಸರಿ ಹೋಗ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಈಗ ನನ್ನ ಸೊಸೆ ಮನೆ ಬಿಟ್ಟು ಹೊರಟೋಗ್ತಾ ಇದ್ದಾಳೆ. ಈಗ ನನ್ನ ಸೊಸೆ ಹೊರಟೋದ್ರೆ ನಾನು ನನ್ನ ನಂಬಿಕೆನೇ ಕಳ್ಕೊಂಡ್ಬಿಡ್ತೀನಿ. ಸೂರಜ್, ಏ ಸೂರಜ್, ಇದೇನಾಯ್ತಪ್ಪ? ನಿನ್ 48 ಗಂಟೆ ಭಾಷೆ ಮುರಿದೋಯ್ತಲ್ಲ. ಏನಕ್ಕೆ ಹೊಡೆದಾಟ ಮಾಡ್ಕೊಂಡ್ಯಪ್ಪ? ಸೂರಜ್, ಬಿಂದಿಯಾ, ಸರಳ ಆಂಟಿ, ಏನಾಯ್ತಮ್ಮ? ಹ? ಏನಾಯ್ತು ಬಿಂದಿಯಾ? ಸೂರಜ್, ಸೂರಜ್, ನೀನ್ ಏನ್ ಮಾಡ್ಕೊಂಡ್ ಬಂದೆ? ಸೂರಜ್, ನಾನು ನಿನ್ ಕೇಳ್ತಾ ಇದ್ದೀನಿ. ಯಾಕೆ ಕೈ ಎತ್ತದೆ? ಯಾಕೆ ಜಗಳ ಮಾಡ್ಕೊಂಡೆ? ಯಾಕೆ ಈ ತರ ಮಾಡ್ಕೊಂಡ್ ಬಂದೆ? ನನ್ನ ಇಲ್ಲಿಂದ ಕಳ್ಸೋದಕ್ಕೆ ನೀನ್ ಎಷ್ಟೆಲ್ಲ ಸಹಿಸ್ಕೊಂಡಿದ್ದೆ. ಮತ್ತೆ ಅಂತದ್ ಏನಾಯ್ತು? ನೀನ್ ನಿನ್ನ ಕಂಟ್ರೋಲೇ ಮಾಡ್ಕೊಳ್ಳಿಲ್ಲ. ಸೂರಜ್, ನಾನು ನಿನ್ನ ಕೇಳ್ತಾ ಇದ್ದೀನಿ, ನನಗ್ ಉತ್ತರ ಬೇಕು. ಯಾಕೆ ಜಗಳ ಮಾಡ್ದೆ? ಬಿಂದ್ಯಾಗೋಸ್ಕರ. ಬಿಂದಿಯಾಗೋಸ್ಕರನಾ? ಹಾ, ಬಿಂದ್ಯಾಗೋಸ್ಕರ. ಬಿಡಿ ನನ್ನ, ಬಿಡಿ ಬಿಡಿ ನನ್ನ, ಬಿಡಿ. ಸೂರಜ್ ನನ್ನಿಂದ ಗುಂಡಗಳ ಜೊತೆ ಜಗಳ ಮಾಡಂಗಾಯ್ತು. ಅವ್ನ್ ಪ್ರಾಮಿಸ್ ಮುರಿದ್ಬಿಟ್ಟ. ಬೇಡ ಮಗಳೇ, ಆ ಥರ ಮಾತಾಡಬೇಡ. ಯಾವುದೇ ಆಣೆ, ಯಾವುದೇ ಚಾಲೆಂಜ್ ಹೆಣ್ಮಕ್ಳು ಮಾನಕ್ಕಿಂತ ದೊಡ್ಡದಲ್ಲ ಕಣಮ್ಮ. ಇದೇ ರೀತಿ ಯಾವಾಗ್ಲೂ ಸೂರಜ್ ಯಾರ ಜೊತೆನಾದ್ರೂ ಜಗಳ ಮಾಡ್ಕೊಂಡು ಬರ್ತಾನೆ ಇದ್ದ. ಆಗ ನಾನು ಅವನ್ನ ಬೈತಾ ಇದ್ದೆ. ಆದ್ರೆ ಅವನು ಇವತ್ತು ಸುಮ್ಮನೆ ಇದ್ದಿದ್ರೆ ಅವನು ನನ್ನಿಂದ ದೂರ ಆಗ್ಬಿಡ್ತಿದ್ನಮ್ಮ. ಇವತ್ತು ಸೂರಜ್ ಏನ್ ಮಾಡಿದಾನೋ ಸರಿಯಾಗೇ ಮಾಡಿದಾನೆ. ನೀವ್ ಸರಿಯಾಗೇನೆ ಹೇಳ್ತಿದ್ದೀರಾ ಭಾವ. ಇವತ್ ಸೂರಜ್ ಬಿಂದಿಯಾಗೋಸ್ಕರ ಅವ್ನ್ 48 ಗಂಟೆಯ ಭಾಷೆಗೂ ತಲೆ ಕೆಡ್ಸ್ಕೊಂಡ್ಲಿಲ್ಲ. ಬಿಂದ್ಯಾಗೋಸ್ಕರ ಇಂಥ 1000 ಪ್ರಮಾಣ ಮುರಿಯೋದಕ್ಕೂ 1 ಕ್ಷಣನೂ ಹಿಂದೆ ಮುಂದೆ ನೋಡಲ್ಲ ನಾನು. ನಾನು ಚಿಕ್ಕವನಿದ್ದಾಗ ನನ್ನ ತಾಯಿ ಬಿಟ್ಟು ಹೊಟ್ಟೋದು ನನ್ನ ಒಬ್ಬಂಟಿ ಆಗ್ಬಿಟ್ಟಿದ್ದೆ. ನಾನು ಒಂಟಿಯಾಗಿದ್ದಾಗ ಸುಮ್ಮನೆ ಯಾವುದಾದ್ರೂ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೆ. ನಾನು ಅಳ್ತಾ ಇರೋದನ್ನ ನೋಡಿ ಅವಳು ಕೂಡ ಅಳ್ತಾ ಇತ್ತು. ಒಬ್ರಿಗೊಬ್ರು ಕಣ್ಣೀರಲ್ಲೂ ಜೊತೆ ಇರ್ತಾ ಇದ್ವಿ ನಾವು. ಪ್ರತಿ ಸಲನೂ ತುಂಬಾ ಕಾಳಜಿ ತಗೊಂಡಿದ್ದಾಳು ಅವಳು. ಅವಳು ಊಟ ಮಾಡೋದಕ್ಕೂ ಮುಂಚೆ ನನ್ಗೆ ಊಟ ಮಾಡಿಸ್ತಾ ಇದ್ಲು. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಾನು ಒಬ್ಬಂಟಿ ಅನ್ನೋ ಫೀಲ್ ಬರ್ದಿರೋ ಹಾಗೆ ಜೊತೆ ಇದ್ದವಳು ಅವಳು. ಅಂತೊಳ್ಳ ಒಂದು ಪ್ರಮಾಣಕ್ಕೋಸ್ಕರ ಹೇಗ್ ಬಿಟ್ಕೊಡ್ಲಿ ನಾನು? ನನ್ನ ಬಾಲ್ಯ ಸ್ನೇಹಿತೆ ಅವಳು.
ಮತ್ತೆ ಇದನ್ನೆಲ್ಲ ನಾನು ನಿನ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀನೇ ನಿಜವಾಗ್ಲೂ ನನ್ನ ಹೆಂಡತಿ ಅಲ್ಲ, ಇದನ್ನೆಲ್ಲ ನಿನ್ ಮುಂದೆ ಹೇಳ್ಕೊಂಡು ಕೂತ್ಕೊಳ್ಳೋದಕ್ಕೆ. ಅವಳು ಯಾಕೆ ನನ್ನ ಜೀವನದಿಂದ ದೂರ ಹೋಗ್ತಾ ಇಲ್ಲ? ಅವ್ರೇನಾದ್ರೂ 15 ನಿಮಿಷ ಬಿಟ್ಕೊಂಡು ಬಿಂಜನ್ ರೇಗ್ಸಿದ್ದಿದ್ರೆ ಸೂರಜ್ ನೀನ್ ಇಲ್ಲಿದ್ಯಾ? ಇಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ನಿನಗೆ ಟೈಮೇ ಗೊತ್ತಾಗಲ್ಲ ಅಲ್ವಾ? ಇಷ್ಟೊತ್ತಿಗೆ ನೀನ್ ಮನೆಗ್ ಬರ್ಬೇಕಿತ್ತಲ್ವಾ? ನನಗೆ ಮನೆಗೆ ಬರಬೇಕು ಅಂತ ಯಾವಾಗ ಅನ್ಸುತ್ತೋ ಆವಾಗ ಮನೆಗೆ ಬರ್ತೀನಿ ನಾನು. ಯಾರೋ ಹೇಳಿದ್ರು ಅಂತ ಬರಕ್ಕಾಗಲ್ಲ. ನೀನು ನನ್ನ ಹೆಂಡತಿ ಅಲ್ಲ, ಹಾಗೆ ಹೆಂಡತಿ ಆಗೋ ಪ್ರಯತ್ನನೂ ಮಾಡಬೇಡ ನೀನು. ಆದ್ರೆ ಏನ್ ನಾನು 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 ಅನ್ನೋದು ಬಿಟ್ರೆ ಏನು ಬರಲ್ಲ ನಿನ್ಗೆ. ನಿನ್ನ ದಯೆ, ನಿನ್ನ ಮರ್ಯಾದೆ, ನಿನ್ನ ಈಗೋ, ನಿನ್ ಮನ್ಸಿಗೆ ಏನ್ ಬರುತ್ತೋ ಅದನ್ನೇ ಮಾಡ್ತೀಯ ನೀನು. ನಿನ್ ಮನ್ಸಿಗೆ ಬಂದಾಗ ಮನೆಯಿಂದ ಆಚೆ ಹೋಗ್ತೀಯ, ಮನ್ಸು ಬಂದಾಗ ಮತ್ತೆ ಮನೆಗೆ ಬರ್ತೀಯ. ಅಲ್ಲ, ನೀನಂತೂ ನಿನ್ ಜೀವನನ ಹಾಳು ಮಾಡ್ಕೊಂಡು ಕೂತಿದ್ಯಾ. ನಮ್ನಾದ್ರೂ ಬದುಕೋದಕ್ ಬಿಡು ದಯವಿಟ್ಟು. ನಮ್ ಜೀವನದಲ್ಲಿ ಹುಡುಗಾಟ ಆಡ್ಬೇಡ ನೀನು, ಅರ್ಥ ಆಯ್ತಾ? ಮತ್ ಈಗ ನಿನ್ಗೆ ಖುಷಿ ಸಿಗ್ತಾ ಇರ್ಬೇಕಲ್ಲ? ಹಾಗಾದ್ರೆ ನಗು ನಗು. ನೆನ್ನೆ ನಗ್ತಾ ಇದ್ದಲ್ಲ, ಅದೇ ತರ ನಗ್ತಾ ಇರು. ನಿನಗ್ ಬೇಕಂದ್ರೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ಬೋದಾಗಿತ್ತು. ನಿನ್ಗೆ ಅಷ್ಟು ಅವಕಾಶಗಳಿದ್ವು, ಆದ್ರೂ ನೀನ್ ಹೋಗ್ಲಿಲ್ಲ. ಇನ್ 40 ಗಂಟೆ ಅನ್ನೋ ಪ್ರಮಾಣ ಮಾಡಿಸೋ ನಾಟಕ ಬೇಕಾಗಿತ್ತಲ್ವ ನಿನ್ಗೆ? ಅಲ್ದೆ ಇಷ್ಟು ದೊಡ್ಡ ತಪ್ಪು ತಿಳುವಳಿಕೆ ಹೇಗೆ ಇಟ್ಕೊಂಡಿದ್ಯಾ ನಿನ್ ತಲೆಯಲ್ಲಿ ನೀನು ನನ್ನಂತ ಗೂಂಡನ ಸುಧಾರಿಸೋದಕ್ಕಾಗತ್ತೆ ಅಂತ ಅದ್ ಹೇಗ್ ಅಂದ್ಕೊಂಡೆ? ಒಂದು ಸಲ ಸರಿಯಾಗಿ ಗಮನ ಕೊಟ್ಟು ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ನಾನು ಗೂಂಡ ಆಗಿದ್ದೆ, ಗೂಂಡ ಆಗಿದ್ದೀನಿ, ಗೂಂಡ ಆಗಿರ್ತೀನಿ. ಒಂದು ಸಲ ನಿನ್ ಗಮನನ ಸರಿಯಾಗಿ ಕೊಟ್ಟು ನನ್ನ ಮಾತನ್ನ ಕೇಳಿಸ್ಕೊ. ಏನಂದ್ರೆ ನಾನು ಗೂಂಡ ಆಗಿದ್ದೆ, ಗೂಂಡ ಆಗಿದ್ದೀನಿ, ಗೂಂಡ ಆಗೇ ಇರ್ತೀನಿ. ಇನ್ಮೇಲೆ ನಾನು ಇನ್ನೂ ತಪ್ಪುಗಳನ್ನ ಮಾಡ್ತೀನಿ. ತಪ್ಪು ನಡೀತಾ ಇದ್ರೆ ಅಲ್ಲಿ ಹೋಗಿ ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಂತಿರ್ತೀನಿ. ಅದನ್ನ ಬಿಟ್ಟು ಬೇರೆ ಏನು ಮಾಡಲ್ಲ ನಾನು. ಶುರು ಮಾಡಿದ್ದು ನೀವೇ ಅಲ್ವಾ ಮೇಡಮ್ ಅವರೇ? ನೀವೇ ಮಾಡಿದ್ದು. ಆದ್ರೆ ಈಗ ಈ ನಾಟಕನ ಮುಗಿಸೋದು ನಾನು. ಒಬ್ಬ ಗೂಂಡ ಮುಗಿಸ್ತಾನೆ, ಅರ್ಥ ಆಯ್ತಾ ನಿಮ್ಗೆ? ಏಯ್, ಯಾಕೋ ಬಚ್ಚಿಟ್ಕೊಂಡಿದ್ಯಾ? ತಗೋಬಾ, ಕೊಡು. ಏಯ್, ಇವತ್ತು ನಾನು ಎಲ್ಲ ಲಿಮಿಟ್ನು ಕ್ರಾಸ್ ಮಾಡ್ತೀನಿ. ಇಷ್ಟು ದಿನ ಎಲ್ಲ ಜನರು ನನ್ನ ಹೆಸರು ಕೇಳಿದ್ರೆ ಹೆದರ್ಕೋತಾ ಇದ್ರು, ಆದ್ರೆ ಇನ್ ಮುಂದೆ ಬೈಕೋತಾರೆ, ಶಾಪ ಕೊಡ್ತಾರೆ ಎಲ್ರು. ಮತ್ತೆ ಇದೆಲ್ಲದಕ್ಕೂ ಕಾರಣ ನೀನಾಗಿರ್ತೀಯ. ನೀನು ಇನ್ಮೇಲೆ ಇರು ನನ್ನ ಜೊತೆ ಇದ್ದು ಮಾನ್ಗೆಟ್ಟ ರೌಡಿ ಹೆಂಡತಿಯಾಗಿ ಬದುಕ್ತೀಯ ನೀನು. ಏಯ್, ಅಲ್ಲಿ ನಿಂತ್ಕೊಂಡು ಏನೋ ಮುಖ ನೋಡ್ತಾ ಇದ್ರ, ಹೋಗ್ರ ಇಲ್ಲಿಂದ. ಶಾಬಾಷ್ ಮಗಳೇ, ಇವತ್ತು ಏನಾಯ್ತೋ ಈ ರೀತಿ ಯಾವತ್ತೂ ಆಗಿರಲಿಲ್ಲ. 47 ಗಂಟೆ 55 ನಿಮಿಷದಲ್ಲಿ ಸೂರಜನ್ನ ನೀನು ಕಂಟ್ರೋಲ್ ಮಾಡಿಬಿಟ್ಟೆ ಕಣಮ್ಮ. ನನಗೆ ಇವತ್ತು ಒಂದು ಮಾತು ಖಚಿತ ಆಯಿತು ಕಣಮ್ಮ. ಇಷ್ಟು ಕಡಿಮೆ ಸಮಯದಲ್ಲಿ ಸೂರಜ್ ಅವನು ಹಿಡಿದಿಟ್ಕೊಂಡಿದ್ದಾನೆ ಅಂತ ಅಂದ್ರೆ ಇನ್ನು ತುಂಬಾ ದಿನ ದೂರ ಇಲ್ಲ.
ಅವನು ಅಡ್ಡದಾರಿಯಿಂದ ಸರಿಯಾದ ದಾರಿಗೆ ವಾಪಸ್ ಬರೋದಿಕ್ಕೆ. ಯಾಕೆ ಅಂದ್ರೆ ಇಷ್ಟು ವರ್ಷಗಳಿಂದ ಅವನನ್ನ ಸುಧಾರಿಸೋದಿಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಆದ್ರೆ ಇವತ್ತು ನೀನು ಒಬ್ಬ ತಂದೆ ಕಣ್ಣಲ್ಲಿ ಹೊಸ ಬೆಳಕನ್ನ ಮೂಡಿಸಿದೀಯ ಮಗಳೇ. ಅಯ್ಯೋ 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 ಅಯ್ಯೋ, ಬೇಡ ಮಗಳೇ, ಅಳ್ಬೇಡ ಅಳ್ಬೇಡ. ನೀನ್ ಈ ತರ ನನಗೆ ಭರವಸೆ ಕೊಟ್ಟು ನಿನ್ ಭರವಸೆನ ಕಳ್ಕೋಬೇಡ. ಈಗ ಸೋಲೋದಲ್ಲ, ಗೆಲ್ಬೇಕಮ್ಮ ನೀನು. ನೀನು ಮದುವೆ ಆಗಿ ನಿನ್ನ ಕರ್ತವ್ಯನ ನಿಭಾಯಿಸ್ತಿದ್ಯಾ ಅಂದ್ರೆ ನೀನು ಎಂಥದೇ ಪರಿಸ್ಥಿತಿನೂ ನಿಭಾಯಿಸ್ತೀಯ ಮಗಳೇ. ನನಗೆ ಗೊತ್ತಿದೆ ಮಗಳೇ, ಈ ದಾರಿ ಅಷ್ಟು ಸುಲಭದ್ದಲ್ಲ ಅಂತ. ಸರಳ ಅತ್ತಿಗೆ, ನಿನ್ನ ತಂದೆ, ನಮ್ಮ ಬಡತನ, ಇದೆಲ್ಲ ನಿನ್ನ ದಾರಿಗೆ ಅಡ್ಡ ಬರ್ತಾನೆ ಇರುತ್ತೆ ಕಣಮ್ಮ. ಆದ್ರೆ ನೀನು ಇದನ್ನೆಲ್ಲ ದಾಟಿ ಖಂಡಿತವಾಗ್ಲೂ ನೀನು ನಮ್ಮ ಸೂರಜನ್ನ ಬದಲಾಯಿಸ್ತೀಯ ಅನ್ನೋ ನಂಬಿಕೆ ನನಗಿದೆ ಕಣಮ್ಮ. ನಾನು ಒಂದು ಮಾತಂತೂ ಗ್ಯಾರಂಟಿ ಕೊಡ್ತೀನಿ ಮಗಳೇ, ನಮ್ಮ ಸೂರಜ್ ಅಂತ ಒಳ್ಳೆ ಹುಡುಗ ನಿನಗೆ ಭೂಮಿ ಮೇಲೆ ಎಲ್ಲೂ ಸಿಗಲ್ಲಮ್ಮ. ನನಗೆ ನನ್ನ ಹಳೆ ಸೂರಜ್ ವಾಪಸ್ ಬೇಕು. ನನ್ನ ಮಗ ವಜ್ರ ಕಣಮ್ಮ. ನಾನ್ ನಿಮಗ್ ಮಾತು ಕೊಡ್ತಾ ಇದ್ದೀನಿ ಅಪ್ಪ. ನನ್ನ ಸೂರಜ್ನ ಸಂಬಂಧದ ಕಡೆ ಇಟ್ಟಿರೋ ಈ ಹೆಜ್ಜೆನ ನಾನು ವಾಪಸ್ ತಗೊಳ್ಳಲ್ಲ. ಕೆಲವೊಂದ್ಸಲ ನಾನು ಸೋಲ್ಬೋದು. ಆಗ ನೀವು ನಿಮ್ಮ ಈ ಮಗಳ ಕೈನ ಹಿಡ್ಕೊಂಡು ಆಶೀರ್ವಾದ ಮತ್ತೆ ಧೈರ್ಯನ ಕೊಡಿ. ನಾನು ನನ್ನ ಪ್ರಯತ್ನ ಮಾಡ್ತೀನಿ. ನಿಮ್ಮ ಈ ನಂಬಿಕೆ ಮತ್ತೆ ಭರವಸೆ ಒಡಿದೇ ಇರೋ ಹಾಗೆ. ಪ್ರತಿ ಸಲನೂ ತುಂಬ ಕಾಳಜಿ ತಗೊಂಡಿದ್ದಾಳೆ ಅವಳು ಊಟ ಮಾಡೋದಕ್ಕೂ ಮುಂಚೆ ನನಗೆ ಊಟ ಮಾಡಿಸ್ತಾ ಇದ್ದು. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಾನು ಒಬ್ಬಂಟೇನೋ ಫೀಲ್ ಬರ್ದಿರೋ ಹಾಗೆ ಜೊತೆ ಇದ್ದವಳು ಅವಳು. ಅಂತೊಳ್ಳೆ ಒಂದು ಪ್ರಮಾಣಕ್ಕೋಸ್ಕರ ಹೇಗೆ ಬಿಟ್ಕೊಡ್ಲಿ ನಾನು? ನನ್ನ ಬಾಲ್ಯ ಸ್ನೇಹಿತೆ ಅವಳು. ಮತ್ತೆ ನೀನ್ ನನ್ನ ಮನ್ಸನ್ನ ಗೆದ್ಬಿಟ್ಟೆ ಸೂರಜ್. ಮತ್ತೆ ನಿನ್ ಬಾಯಿಂದ ಹೇಳ್ಬಿಟ್ಟೆ ಚಿಕ್ಕ ವಯಸ್ಸಿಂದ ನಾನೇ ನಿನ್ ಬೆಸ್ಟ್ ಫ್ರೆಂಡ್ ಅಂತ. ಅದಕ್ಕೆ ನಾನು ನಿನ್ನ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಡ್ತೀನಿ. ನಿನ್ ಮೇಲೆ ನಾನು ಪ್ರಾಣನೇ ಇಟ್ಟಿದ್ದೀನಿ ಗೊತ್ತಾ. ಮತ್ತೆ ನೀನು ನನ್ಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಬರ್ತೀಯ. ನೀನ್ ನನ್ಗೋಸ್ಕರ ಅವ್ರಿಗೆ ಕೊಟ್ಟಿರೋ ಆಣೆನೂ ಮರ್ತು ಆ ರೌಡಿಗಳ ಜೊತೆ ಜಗಳ ಆಡ್ದೆ. ಆದ್ರೆ ನನ್ಗೆ ಇವತ್ತು ಅರ್ಥ ಆಯ್ತು ನಿನ್ ಜೀವನದಲ್ಲಿ ನನ್ಗೆಷ್ಟು ಬೆಲೆ ಇದೆ ಅಂತ. ನೀನ್ ನನ್ನ ಬರೀ ಫ್ರೆಂಡ್ ಅಂತ ಅನ್ಕೊಂಡಿರ್ಬೋದು, ಆದ್ರೆ ನೀನ್ ನನ್ಗೆ ಫ್ರೆಂಡ್ಗಿಂತ ತುಂಬಾ ಜಾಸ್ತಿ. ಆದ್ರೆ ಇನ್ಮೇಲೆ ನೋಡು ಹೇಗ್ ನಿನ್ನ ನಾನು ನನ್ನವನಾಗಿ ಮಾಡ್ಕೋತೀನಿ ಅಂತ. ನೀನು ನನಗ್ ಮಾತ್ರ ನಮ್ಮಿಬ್ರು ಮಧ್ಯ ಬೇರೆ ಇನ್ಯಾರೂ ಬರಕ್ಕಾಗಲ್ಲ. ಒಂದೇ ಒಂದು ಕೆಲಸ ಹೇಳಿದ್ದು, ನಿನ್ ಕೈಯಲ್ಲಿ ಅದು ಆಗ್ಲಿಲ್ಲ, ನಿನ್ ಕೈಯಲ್ಲಿ ಏನೂ ಆಗಲ್ಲ ಸೂರಜ್. ಅಪ್ಪ, ನೀವು ಸೂರಜ್ನ ತುಂಬಾ ತಲೆ ಮೇಲೆ ಕುಡಿಸ್ಕೊಂಡಿದ್ದೀರಾ. ಒಂದು 15 ನಿಮಿಷ ಅವನಿಗೆ ತಡೆಯಕ್ಕಾಗ್ಲಿಲ್ಲ. ಅವನೆಲ್ಲದನ್ನು ಮರೆತು ನಿಮಗೆ ಕೊಟ್ಟಿರೋ ಮಾತು ಮರೆತು ಅವನು ಸುಮ್ಮನೆ ಜಗಳ ಆಡ್ದ. ನಾನು ಇಲ್ಲಿಂದ ಶಾಶ್ವತವಾಗಿ ಹೊರಟೋಗ್ತೀನಿ. ಆದ್ರೆ ಒಂದು ಕಂಡೀಷನ್ ಇದೆ. ನನಗೆ ನಿಮ್ ಎಲ್ಲ ಷರತ್ತು ಒಪ್ಪಿಗೆ ಇದೆ. ಹೇಳಿ, ನಾನು ಏನ್ ಮಾಡ್ಬೇಕು ಅಂತ. ಮುಂದಿನ 48 ಗಂಟೆ ನೀನ್ ಯಾರ ಜೊತೆಲೂ ಜಗಳ ಮಾಡಬಾರ್ದು, ಯಾರ ಮೇಲೂ ಕೈ ಎತ್ತಬಾರ್ದು, ಯಾರಿಗೂ ಹೆದರಿಸಬಾರ್ದು. ಅಪ್ಪ, ಅವನಿಗೂ ಅರ್ಥ ಆಗ್ಬೇಕು ನಿಮಗೆ ಬೇಜಾರು ಮಾಡಿದ್ರೆ ಏನಾಗುತ್ತೆ ಅಂತ.
ಒಂದು ಗಾದೆ ಮಾತಿದೆ, ಅವ್ರವ್ರ ಕೆಲಸ ಅವರಿಗೆ ಸರಿ. ಅದಕ್ಕೆ ವಕೀಲ್ ಸಾಹೇಬ್ರೆ, ನೀವು ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ. ಅಲ್ಲ, ಅದು ನಮ್ಮ ಹೊಸ ಫ್ಯಾಕ್ಟ್ರಿ ಮೇಲೆ ಏನು ಸ್ಟೇ ಹಾಕಿದ್ರೋ ಅದನ್ನ ಮತ್ತೆ ರೀಓಪನ್ ಮಾಡಿಸೋದಕ್ಕೆ ಕೋರ್ಟಿಂದ ಪರ್ಮಿಷನ್ ತಗೊಂಡ್ಯಾ? ನಿಮ್ಮಪ್ಪಂಗೆ ಸಲಹೆ ಕೊಡೋ ಪ್ರಯತ್ನ ಪಡಬೇಡ. ನಾನು ಯಾವಾಗ ಏನು ಹೇಗೆ ಮಾಡ್ತೀನಿ ಅಂತ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಸೂರಜ್ ಚಿಂತೆ ಮಾಡೋದು ಬಿಟ್ಬಿಡು. ನನಗೆ ಹೇಗೆ ಬೇಕೋ ಅವನು ಹಾಗೆ ಮಾಡ್ತಾನೆ. ಐಮ್ ಸಾರಿ ಅಪ್ಪ, ಆದರೆ ಸೂರಜ್ ಮೇಲೆ ಇಷ್ಟೊಂದು ನಂಬಿಕೆ ಯಾಕೆ? ಅವನು ಈಶಾನ ಕರ್ಕೊಂಬರ್ತಾನೆ ಅಂತ ನಂಬಿಕೆ ಇದೆಯಾ? ಅನುರಾಗ್, ಮನುಷ್ಯ ಉಪ್ಪು ತಿಂದು ಮನೆಗೆ 2 ಬಗೆಬಹುದು. ಆದ್ರೂ ಒಂದು ಸಾಕು ಪ್ರಾಣಿ ವಧೆ ತಿಂದ್ರೂ ನಿಯತ್ತಾಗೇ ಇರುತ್ತೆ. ಸೂರಜ್ ಕೂಡ ಅಷ್ಟೇ. ನಾನು ಹಾಕ್ತಿರೋ ಅನ್ನ ತಿಂದ್ಕೊಂಡು ಬದುಕ್ತಿರೋ ಒಂದು ಸಾಕು ನಾಯಿ. ಅವನು ನನಗೆ ಮೋಸ ಮಾಡಕ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಏನ್ ಮಾಡ್ತಾ ಇದೀರ ನೀವು? ಇದ್ರ ಅವಶ್ಯಕತೆ ಇಲ್ಲ, ದೂರ ಇರಿ ನೀವು. ಕೈ ಎತ್ತಿ. ಅಲ್ಲ, ಹೇಳ್ತಿದ್ರು ಕೇಳಿಸ್ತಾ ಇಲ್ವಾ? ಯಾಕೆ ಹಿಂಗ್ ಬರ್ತಾ ಇದ್ರ? ಹೆಂಡತಿ ಎಷ್ಟು ಕೇಳಿಸ್ಕೋಬೇಕೋ ಅಷ್ಟು ಮಾತ್ರ ಕೇಳಿಸ್ಕೋತಾಳೆ. ಹೆಂಡತಿ ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕೆ ಯಾವ್ದೋ ಒಂದ್ ದಾರಿನ ಹುಡುಕೋತಾಳೆ. ಅದೇನ್ ಯಾವಾಗ್ಲೂ ಗಂಡ ಹೆಂಡತಿ ಅಂತ ಹೇಳ್ತಾ ಇರ್ತಿರಲ್ಲ? ಮತ್ತೆ ಹೀಗೆಲ್ಲ ಸೇವೆ ಮಾಡ್ತಾ ಕೂರ್ಬೇಡಿ ನನ್ಗೆ, ಅರ್ಥ ಆಯ್ತಾ? ಹೆಂಡತಿ ಅವಳ ಗಂಡಂಗೋಸ್ಕರ ಯಮನ್ ಜೊತೆಲೂ ಹೋರಾಡ್ತಾಳೆ. ನಾನ್ ಬರೀ ಸಾಕು. ನೀವು ಪದೇ 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 ನನ್ನ ಹೆಂಡತಿ ಹೆಂಡತಿ ಅನ್ಬೇಡಿ. ನೀವು ನನ್ನ ಹೆಂಡತಿ ಅಲ್ಲ, ಗೊತ್ತಾಯ್ತಾ ನಿಮ್ಗೆ? ಈ ಮದ್ವೆನೇ ಅಲ್ಲ, ಅದು ನಿಮ್ಗೂ ಸಹ ಚೆನ್ನಾಗಿ ಗೊತ್ತಿದೆ. ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅಲ್ಲ. ನೀನಂತೂ ನನ್ ಗಂಡನೇ. ಗಂಡ ಬ್ರಹ್ಮಚಾರಿ. ಉಡುಪಿ ಕೃಷ್ಣ, ನಾನ್ ಸೋತೆ. ಏ ಮೋನಿಕಾ, ದೇವ್ರ ಮನೆಯಲ್ಲಿ 15,000 ರೂಪಾಯಿ ಇಟ್ಟಿದೆ. ಬ್ಯಾಂಕಲ್ಲಿ ಕಟ್ಟಬರಕ್ಕೆ ಪೂರಣ್ಣಿಗೆ ಹೇಳು. ಆಯ್ತು ಅಮ್ಮ. ಮಹಾರಾಣಿ, ಎಲ್ಲಿ ಹೊರಟೆ? ರೊಟ್ಟಿ ಮಾಡೋದಕ್ಕೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರೋ ಅಂತ ರೊಟ್ಟಿ ಮಾಡೋದನ್ನ ಕಲ್ತು ಬಿಡ್ಬೋದಲ್ವಾ? ಹೌದಾ? ನಿಮ್ಮಮ್ಮ ದುಡ್ಡಿನ ಮರ ಏನಾದ್ರೂ ನೆಟ್ಟಿದಾರಾ? ನಿನಗೆ ಕೆಲ್ಸ ಹೇಳ್ಕೊಡಕ್ಕೆ ಮನೆ ದಿನಸಿ ಸಾಮಾನೆಲ್ಲ ಖಾಲಿಯಾಗೋಗಕ್ಕೆ? ಸತ್ಯ ನಾಶ ಆಗ್ಬೇಕು ಆ ಹುಡುಗರದ್ದು. ಬಿಂದಿಯಾಗೆ ಚುಡಾಯಿಸಿಲ್ಲ ಅಂದಿದ್ರೆ ನೀನಿಷ್ಟೊತ್ತಿಗೆ ಮನೆಯಿಂದ ತೊಲಗಿ ಹೋಗ್ತಿದ್ದೆ. ನನ್ನನ್ನೇನು ಮೆಚ್ಚಿಸ್ತ್ಯಾ ಅಂತ ಅನ್ಕೊಂಡ್ಬೇಡ. ಅಡ್ಗೆ ಮನೆಗೆ ಹೋದ್ರೆ ನಾನು ಹೇಳಿದ ಕೆಲ್ಸ ಎಲ್ಲ ಮಾಡ್ಬೇಕು ನೀನು. ಇವತ್ ನೀನು ಮಾರ್ಕೆಟಿಗೆ ಹೋಗ್ತ್ಯಾ, ಮತ್ತೆ ಫ್ರೆಶ್ ತರಕಾರಿ ತರ್ತ್ಯಾ, ಅರ್ಥ ಆಯ್ತಾ? ಇಲ್ಲಿ ಕೇಳಿಲಿ, ಇವಳಿಗೆ ಬ್ಯಾಗ್ ಕೊಟ್ಟು ಕಳ್ಸಿ ಏನೇನ್ ತರ್ಬೇಕು ಅಂತ ಹೇಳು. ಆಯ್ತು ಅಮ್ಮ. ಹಾ ಮಹಾರಾಣಿ, ಕೇಳಿ. ಅರ್ಧ ಕೆಜಿ ಆಲೂಗಡ್ಡೆ, ಅರ್ಧ ಕೆಜಿ ಈರುಳ್ಳಿ, ಅರ್ಧ ಕೆಜಿ ಟೊಮೆಟೊ, 1/4 ಕೆಜಿ ಮೇಥಿ, 1/4 ಕೆಜಿ ಸೋರೆಕಾಯಿ, 1 ಕಟ್ ಪುದೀನ. ಇವಾಗ ನೆನ್ಪಾಗ್ತಿದೆ. ಮಾರ್ಕೆಟ್ ಹೋಗೋ ತನಕ ನಿಮಗ್ ನೆನ್ಪಿರತ್ತಲ್ವಾ? ಮಾರ್ತಿಗೆ ತಗೋಲ್ಲ ತಾನೆ? ನೀವು ಯೋಚನೆ ಮಾಡಬೇಡಿ, ನನಗೆಲ್ಲ ನೆನಪಿರತ್ತೆ. ನಾನು ತಗೊಂಡು ಬರ್ತೀನಿ.
ಟೊಮ್ಯಾಟೊ, ಆನಿಯನ್, ಮೆಂತ್ಯ, ಬಟಾಣಿ ಅರ್ಧ ಕೆಜಿ. ಮಹಾರಾಣಿ ಅವ್ರೆ, ಅಂಗಡಿಯವನೇನಾದ್ರೂ ದುಡ್ಡು ಕೇಳಿದ್ರೆ ಲೆಕ್ಕದಲ್ಲಿ ಬರ್ಕೋ ಅಂತ ಹೇಳ್ಬಿಡಿ. ಹಾ ಹಾ, ರೊಟ್ಟಿ ಮಾಡಿಸಿ ಈ ಅಮ್ಮ ಅಂತೂ ದಾಲ್ ರೋಟಿ ಮೇಲೆ ಇಂಟ್ರೆಸ್ಟೇ ಹೊಟ್ಟೋಗಿದೆ. ಈ ಮಹಾರಾಣಿಗಿವತ್ತು ತರಕಾರಿ ರೇಟ್ಗಳು ಸಹ ಗೊತ್ತಾಗತ್ತೆ. ಫೋಟೋಸ್ ಅಟ್ಲೀಸ್ಟ್ ನೋಡಿ ಆರವ್ಗೆ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೋಬೇಕು ಅಂತ ಅನ್ನಿಸ್ತಿದೆ ಅನ್ಸುತ್ತೆ. ಇದೆಲ್ಲ ಮಾಡೋ ಅಗತ್ಯ ಏನಿತ್ತು? ಎಷ್ಟು ದೊಡ್ಡದಾಗಿ ಕಟ್ಟಾಗಿದೆ. ಅಯ್ಯೋ, ಅಂತ ದೊಡ್ಡ ಗಾಯ ಏನಾಗಿಲ್ಲ, ಸುಮ್ಮನಿರು. ಅಕಸ್ಮಾತ್ ಅಪಿತಪ್ಪಿ ನಿನಗೇನಾದ್ರೂ ಆಗಿದ್ರೆ? ನಿನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೋತೀಯ, ನನಗೋಸ್ಕರ ಏನೆಲ್ಲ ಮಾಡ್ತೀಯ. ನಾನು ನಿನಗೇನಾದ್ರೂ ಆಗಕ್ಕೆ ಹೇಗೆ ಬಿಡ್ಲಿ? ಕಾವ್ಯ, ಆಕ್ಸಿಡೆಂಟ್ ಆದಮೇಲೆ ನಾನೆಲ್ಲರಿಂದ ತುಂಬ ದೂರ ಆಗ್ಬಿಟ್ಟಿದ್ದೆ. ಎಷ್ಟೊಂದು ದಿನದವರೆಗೂ ಯಾರ ಹತ್ರನೂ ಮಾತಾಡ್ತಿರಲಿಲ್ಲ, ಒಂಟಿಯಾಗಿ ಇರ್ತಿದ್ದೆ. ಎಷ್ಟೊಂದು ದಿನ ಆದಮೇಲೆ ನನ್ನ ಅರ್ಥ ಮಾಡ್ಕೊಳ್ಳೋ ಒಬ್ಬ ಫ್ರೆಂಡ್ ಸಿಕ್ಕಿದ್ದಾರೆ. ನನ್ನ ಫ್ರೆಂಡ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ಆಗಿದ್ರು ನನ್ನ ಕೈ ತಡ್ಕೊಳಕ್ಕಾಗಲ್ಲ. ತರಕಾರಿನ ಹೇಗ್ ತೂಕ ಹಾಕ್ತಾರೆ, ಅದ್ರ ಬೆಲೆ ಹೇಗೆ ಹೇಳ್ತಾರೆ, ನನಗಂತೂ ಐಡಿಯಾನೇ ಇಲ್ವಲ್ಲ. ಈ ಸೋರೆಕಾಯಿ ಹೆಂಗಪ್ಪ? ಮತ್ತೆ ಈ ಟೊಮೆಟೊ ಫ್ರೆಶ್ ಇದೆ ತಾನೆ? ಅಯ್ಯೋ, ಫ್ರೆಶ್ ಇದೆ ಮೇಡಮ್, ತಗೊಳ್ಳಿ. ನೋಡ್ದ ಈ ಪಾನ್ ಮಸಾಲ ಮಾಡೋ ಗುಲಾಬ್ ಸಿಂಗ್ ಮಗಳು ಖಾಲಿ ಕೈ ಅಲ್ಲಾಡಿಸ್ಕೊಂಡು ತರಕಾರಿ ತಗೊಳಕ್ ಬಂದಿದ್ದಾಳೆ. ನಿಮ್ಗೇನ್ ಬೇಕು ಮೇಡಮ್? ಅದು 2.5 ಕೆಜಿ ಟೊಮ್ಯಾಟೊ, 5 ಕೆಜಿ ಆಲೂಗಡ್ಡೆ, 2.5 ಕೆಜಿ ಈರುಳ್ಳಿ, 2.5 ಕೆಜಿ ಬದನೆಕಾಯಿ, ಮತ್ತೆ 5 ಸೋರೆಕಾಯಿ. 5 ಕೆಜಿನಾ? ಹಾ, ಮತ್ತೆ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಅರ್ಧ ಕೆಜಿ ಕೊಟ್ಬಿಡಿ. ಏನ್ ಇಷ್ಟೊಂದು ಐಟಮ್? ಏನ್ ಮನೇಲಿ ಫಂಕ್ಷನ್ ಇದೆಯಾ? ಇಲ್ಲ, ಓರ್ಗಿತ್ತಿ ಇದನ್ನೇ ತರೋದಕ್ಕೆ ಹೇಳಿದ್ರು. ನೀವ್ ಇದನ್ನೆಲ್ಲ ಪ್ಯಾಕ್ ಮಾಡಿ, ಮತ್ತೆ ಇದ್ರದ್ದೆಲ್ಲ ಲೆಕ್ಕ ಖಾತೆನಲ್ಲಿ ಬರ್ದ್ಬಿಡಿ. ಸರಿ 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 ಮೇಡಮ್. ತಗೊಳ್ಳಿ ಮೇಡಮ್. ನಿಧಾನವಾಗಿ ನಿಧಾನವಾಗಿ. ಥ್ಯಾಂಕ್ ಯು ಅಣ್ಣ, ಎಕ್ಸ್ಟ್ರಾ ಬ್ಯಾಗ್ ಕೊಟ್ಟಿದ್ದಕ್ಕೆ. ಮೇಡಮ್, ನಂಗನ್ಸುತ್ತೆ ಫಸ್ಟ್ ಟೈಮ್ ತರಕಾರಿ ತಗೋತಿದ್ದಾಳೆ ಅನ್ಸುತ್ತೆ. ಸರಳ ತುಂಬಾ ವಿಚಿತ್ರ. ಚಿನ್ನ ಬೆಳ್ಳಿ ತಗೊಳ್ಳೋ ಅಂತವಳನ್ನ ತರಕಾರಿ ತಗೊಂಬರಕ್ ಕಳ್ಸಿದಾಳಲ್ಲ. ಸತ್ಯನಾಶ! ಹೇ ಉಡುಪಿ ಶ್ರೀಕೃಷ್ಣ, ಏನ್ ಫಂಕ್ಷನ್? ಹೇ ಉಡುಪಿ ಶ್ರೀಕೃಷ್ಣ, ಇದೇನಿದು? ಇಷ್ಟೊಂದು ತರಕಾರಿನಾ? ಮೋನಿಕಾ ಅವರು ಏನೇನೆಲ್ಲ ಹೇಳಿದ್ರು ಅದನ್ನೇ ತಂದಿದ್ದೀನಿ. ಹಾ, 1-2 ತರಕಾರಿ ಹೆಸರು ಮರ್ತ ಹೋಗಿತ್ತು, ಅದಕ್ಕೆ ಸೇಫ್ಟಿಗೋಸ್ಕರ ಇನ್ನೊಂದು 2-3 ಎಕ್ಸ್ಟ್ರಾ ತಂದಿದ್ದೀನಿ ಅಷ್ಟೇ. ಮೋನಿಕಾ ಅವ್ರಿ,
ಮೋನಿಕಾ ಮೋನಿಕಾ ಎದ್ದೇಳಿ. ಮೋನಿಕಾ ಅವರೇ, ನೀವು ಈ ತರಕಾರಿನೇ ಹೇಳಿದಲ್ವಾ? ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ, ಸೋರೆಕಾಯಿ ಮತ್ತೆ ಕೊತ್ತಂಬರಿ. ಎಲ್ಲ ಬಿಲ್ಲು ಹೆಚ್ಚಿಸ್ಬಿಟ್ಟಿದ್ಯಾ? ಅಮ್ಮ 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 ದೇವ್ರಾಣೆ, ನಾನಂತೂ ಇವಳಿಗೆ ಸಂಜೀವಿನಿ ಎಲೆ ತರ ಕೇಳಿದ್ದೆ, ಇವಳಂತೂ ಪೂರ್ತಿ ಪರ್ವತನೇ ತಂದಿದ್ದಾಳೆ. ಮಹಾರಾಣಿ ಇಲ್ಲಿ ಬನ್ನಿ ಇಲ್ಲಿ. ನಾನಂತೂ ನಿಮ್ಗೆ ಏನ್ ಹೇಳಿದ್ದೆ? 1/4 kg ಟೊಮೆಟೊ, 1/4 kg ಮೆಂತೆ, 1/4 kg ಪುದೀನ. ಆದ್ರೆ ನೀವಂತೂ ಎಲ್ಲಾನು ಇಷ್ಟೊಂದು ತಗೊಂಡ್ ಬಂದಿದ್ದೀರಾ. ನಾನ್ ಅನ್ಕೊಂಡೆ ಮನೇಲಿ ಇಷ್ಟೊಂದ್ ಜನ ಇರೋದ್ರಿಂದ ನಾನು. ಏ ಮಹಾರಾಣಿ, ನಿನ್ ತವ್ರ ಮನೇಲಿ ಆಗ್ಬೋದು ಸಮಾರಾಧನೆ ಊಟ, ನಮ್ಮನೇಲೆಲ್ಲ ಆಗೋದಿಲ್ಲ. ಸೊಸೆ ಅಂತ ಹೇಳ್ಕೊಳ್ತೀಯ? ಸೊಸೆ ಬಲ್ಗಾಲಿಟ್ ಮನೆಗ್ ಬಂದ್ರೆ ಮನೇಲಿ ಲಕ್ಷ್ಮಿ ಬರ್ತಾಳೆ, ಸಂಪತ್ ಬರುತ್ತೆ. ನೀನ್ ಈ ಮನೆ ಕಾಲಿಟ್ಟಾಗಿಂದ ಬರೀ ನಷ್ಟದ ಮೇಲ್ ನಷ್ಟ, ನಷ್ಟದ ಮೇಲ್ ನಷ್ಟ. ನೀನ್ ಈ ತರ ಅರ್ಥ ಮಾಡ್ಕೊಳಲ್ಲ, ನಿನಗೆ ಅರ್ಥ ಮಾಡಿಸ್ಬೇಕಾಗಿದೆ. ನಿನ್ನ ಏನು ಅಂತ ನಿನಗೆ ಇವಾಗ್ಲೇ ತೋರಿಸ್ತೀನಿ. ಸರಳ ಆಂಟಿ. ಮಾ ಏನಾಯ್ತು? ಶ್ರೀಕೃಷ್ಣ, ನನ್ ಕಾಲು, ಅಯ್ಯೋ ನನ್ ಕಾಲು. ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ನಿಮ್ದಂತೂ ಮಂಡಿ ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿದೆ. ನಿಮಗ್ ಮಂಡಿ ಹಾಗಾಗಿರೋದು ಕಾಲಿಂದ ಗೊತ್ತಾಗ್ತಾ ಇದೆ ಅಮ್ಮ. ಡಾಕ್ಟರ್ ಹೇಳಿದ್ರಲ್ವಾ, ಆಪರೇಷನ್ ಆದ್ಮೇಲೆ ಒಂಚೂರು ಊತ ಎಲ್ಲ ಇರುತ್ತೆ ಅಂತ. ಒಂಚೂರು ಐಸ್ ಏನಾದ್ರೂ ಇಟ್ಬಿಟ್ಟು ನೋಡೋಣ, ಸ್ವಲ್ಪ ಸುಧಾರಿಸ್ಕೋಬಹುದು. ಈ ಫ್ರಿಡ್ಜ್ ಇದ್ರಲ್ಲಿ ಐಸ್ ಯಾಕಿಲ್ಲ? ಅರೆ ಈಶಾ ಅವರೇ, ಅದು ನಮ್ ತಾತನ್ ಕಾಲದ ಫ್ರಿಡ್ಜು. 1 ವರ್ಷದಿಂದ ಕೆಟ್ಟಿದೆ, ಅದಕ್ಕೆ ಅದನ್ನ ನಾವು ಸ್ಟೋರೇಜ್ ತರ ಇಟ್ಕೊಂಡಿದೀವಿ. ಹಾಗಿದ್ರೆ ನಾನು ಐಸ್ ಎಲ್ಲಿಂದ ತರ್ಲಿ? ನಾನೊಂದು ಕೆಲಸ ಮಾಡ್ತೀನಿ, ಪಕ್ಕದ ಮನೆಯವ್ರ ಹತ್ರ ಐಸ್ ಇಸ್ಕೊ ಬರ್ತೀನಿ. ಹಾ ಹಾ ಹಾ. ಈಗ ಹೋಗಿ ಬಂದೆ. ಹೇ ಉಡುಪಿ ಶ್ರೀಕೃಷ್ಣ, ಇಷ್ಟೊಂದೆಲ್ಲ ತರಕಾರಿ ತರಕ್ಕೆ ದುಡ್ಡೆಲ್ಲ ಹಾಳು ಮಾಡ್ಕೊಂಡ್ ಬಂದಿದ್ಯಾ. ಇನ್ನಿ ತರಕಾರಿ ನಿಲ್ಲಿಟ್ಟು ನನ್ ತಲೆ ಮೇಲೆ ಹಾಕ್ಬೇಕು ಅಂತಿದ್ಯಾ? ತೆಗ್ದು ಒಳಗಡೆ ಎತ್ತಿಡು. ನನ್ ಕಣ್ ಮುಂದೆ ನಿಲ್ಬೇಡ, ಹೊಟ್ಟೋಗು. ಇವತ್ತು ನನ್ನಿಂದ ಅಂತೂ ತುಂಬಾನೇ ತಪ್ಪಾಗೋಯ್ತು. ನನಗೆ ತರಕಾರಿ ತಗೊಳ್ಳೋದಕ್ಕೂ ಬರಲ್ಲ. ಅಮ್ಮ, ಅರೆ ಫ್ರಿಡ್ಜ್ ಕೆಟ್ಟೋಗಿತ್ತು, ಐಸೇ ಇರ್ಲಿಲ್ಲ, ಬರೀ ಇಷ್ಟೇ ಸಿಕ್ಕಿತ್ತು. ಇವತ್ ಬೆಳಗ್ಗೆಯಿಂದ ಏನೋ ಕೆಟ್ಟದ್ ಆಗ್ತಾನೆ ಇದೆ. ಈ ನೋವನ್ ತಡ್ಕೊಳಕ್ಕಾಗ್ದಲೆ ನನ್ ಪ್ರಾಣನೇ ಹೋಗ್ತಿದೆ. ತೆಗ್ದಿಲ್ಲಿಡು. ದೂರ ಸರಿ. ಮೊದ್ಲು ನಷ್ಟ ಮಾಡ್ತೀಯಾ, ಆಮೇಲೆ ಪಾಪದ ಮುಖ ಮಾಡ್ಕೊಂಡು ನನಗ್ ಸೇವೆ ಮಾಡೋ ನಾಟಕ ಮಾಡ್ತೀಯಾ. ನನ್ ಮುಂದ್ ನಿಲ್ಬೇಡ, ಹೊಟ್ಟೋಗು. ನೀನ್ ಮಾಡಮ್ಮ. ಹಾ. ನನಗೆ ದಾರಿ ಸಿಕ್ತು ಇವ್ರ ಕೋಪನ ಕಡಿಮೆ ಮಾಡೋದಕ್ಕೆ. ಇವತ್ತಂತೂ ಅಮ್ಮ ತುಂಬಾ ಕೋಪದಲ್ಲಿದ್ದಾಳೆ. ಇವತ್ತಂತೂ ಈಶಾ ಕತೆ ಅಷ್ಟೇ. ಆ ಬುದ್ಧಿ ಇಲ್ದೆ ಇರೋಳು ಕೆಲ್ಸನೇ ಹಂಗ್ ಮಾಡಿದಾಳೆ. ಯಾರಿಗೂ ಏನು ಹೇಳ್ದೆ ಕೇಳ್ದೆ ಸುಮ್ನೆ ಹೊರಟೋಗಿದ್ದಾಳೆ. ಇವತ್ತಂತೂ ಅಮ್ಮ ಅವಳಿಗೆ ಕತೆ ಮುಗಿಸ್ಬಿಡ್ತಾರೆ. ಹುಷಾರ್. ಅಲ್ಲೇ ನಿಲ್ಲು. ಏನಾಯ್ತು? ಎಷ್ಟು ಹೊತ್ತಿಂದ ಹೊರಗಡೆ ಇದ್ಲು, ಕೇಳೋದಿಲ್ವಾ? ಎಲ್ಲಿಂದ ಟೈಮ್ ಪಾಸ್ ಮಾಡ್ಕೊಂಡು ಬರ್ತಿದ್ದಾಳೆ ಮಹಾರಾಣಿ?
ಈಶಾ, ಅಮ್ಮ, ಚಿಕ್ಕಪ್ಪ, ರಿಯಾ, ಅತ್ಗೆ, ಸೂರಜ್, ಆಚೆ ತುಂಬಾ ದೊಡ್ಡ ಗಿಫ್ಟ್ ಬಂದಿದೆ. ಏನೋ ನಡೀರಿ ಎಲ್ರು, ನಡೀರಿ. ಇದನ್ ತಗೊಳ್ಳೋದಕ್ಕೆ ಹೋಗಿದ್ದೆ. ಅದೆಲ್ಲ ಸರಿ, ಆದ್ರೆ ಈ ದೊಡ್ಡ ಬಾಕ್ಸ್ ಒಳಗಡೆ ಏನಿದೆ? ಮನೆಗೇನಾದ್ರೂ ಹೊಸದಾಗಿ ಬಂದ್ರೆ ಅದಕ್ಕೆ ಆರತಿ ಮಾಡ್ತೀವಲ್ವಾ? ರಿಯಾ, ಆರತಿ ತಟ್ಟೆ ತಗೊಂಬ. ಇದರ ಅನ್ಬಾಕ್ಸಿಂಗ್. ಇಷ್ಟೊಂದು ನಷ್ಟ ಮಾಡಿ ನಿನ್ ಮನ್ಸಿಗೆ ಸಮಾಧಾನ ಆಗಿಲ್ವಾ? ಇದೇನ್ ಹೊತ್ಕೊಂಡ್ ಬಂದಿದ್ಯಾ? ಮತ್ತೆ ಇದಕ್ ದುಡ್ಡೆಲ್ಲಿಂದ ಬಂತು? ಅಯ್ಯೋ ದೇವ್ರೆ, ಅಮ್ಮ 15,000 ರೂಪಾಯಿ ಕೊಟ್ಟಿದ್ರಲ್ಲ, ಅದಿಲ್ಲಿಲ್ಲ. ಅಮ್ಮ 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 ಅಮ್ಮ, ನಂಗನ್ಸತ್ತೆ ಇವಳು ಆ ದುಡ್ಡು ತಗೊಂಡ್ಬಿಟ್ಟಿದ್ದಾಳೆ. ನಾವು ಸಾಲದವ್ರು ಕೊಡಕ್ ಇಟ್ಟಿದ್ವಲ್ಲ ಅದನ್ನ. ಇವಾಗ ನಾವ್ ಏನ್ ಮಾಡೋದು ಅಮ್ಮ?